ನಾರ್ಮಲ್ ಬ್ಲೌಸಲ್ಲಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣವಾ? ಹಾಯ್ ನಮಸ್ಕಾರ, ವೆಲ್ಕಮ್ ಟು ವಸು ಮಹಿ ಕ್ರಿಯೇಷನ್. ಸೊ ಇವತ್ತು ಸ್ಕ್ಯಾಲಪಲ್ಲಿ ಪೋಟ್ಲಿ ಬಟನನ್ನು ಹಾಕ್ಬಿಟ್ಟು ಯಾವ ರೀತಿ ಡಿಸೈನ್ ಮಾಡೋದು ಅಂತ ನೋಡಿಸ್ತೀನಿ. ಇಲ್ಲಿ ಪೇಪರ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಟೋಟಲ್ 10 ಇಂಚು ಅಗಲ, 12.5 ಇಂಚಷ್ಟು ಉದ್ದನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಲೈನಿಂಗ್ ಏನು ಕಟ್ ಮಾಡಿರ್ತೀವಲ್ಲ, 2 ಇಂಚು ನೆಕ್ಕು, ಕೆಳಗಡೆನೂ 2 ಇಂಚನ್ನು ಹಾಕ್ಕೊಬಿಟ್ಟು ಈ ರೀತಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಳಿ. ಆಮೇಲೆ ವೀಲ್ ಮಾರ್ಕರಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹಿಂಗೆ ಮಾಡೋದ್ರಿಂದ ಕೆಳಗಡೆ ಪೇಪರ್ ಕ್ಯಾನ್ವಾಸ್ಗೂ ಬಿದ್ದಿರುತ್ತೆ. ಫೋಲ್ಡಿಂಗ್ ಇರೋದು ನನ್ನ ಕಡೆಗೆ ಇಟ್ಕೊಂಡಿದ್ದೀನಿ, ಓಪನ್ ಇರೋದು ಆಪೋಸಿಟ್ ಸೈಡಲ್ಲಿ ಇಟ್ಕೊಬಿಟ್ಟು ಈ ರೀತಿ 2 ಇಂಚದೇನು ಮಾರ್ಕ್ ಹಾಕಿದ್ನಲ್ಲ ಅದನ್ನು ಹಾಕ್ಕೊಬಿಟ್ಟು ನೆಕ್ಸ್ಟು ಆ ಕಡೆಗೆ 1 ಇಂಚು ಎಕ್ಸ್ಟ್ರಾ ಇಟ್ಕೊಬಿಟ್ಟು ಮೇಲ್ಗಡೆನೂ 1 ಇಂಚ್ ಲೆಂತನ್ನು ಈ ರೀತಿ ಹಾಕ್ಕೊಬಿಟ್ಟು ಈ ರೀತಿ ಕೈಯಲ್ಲಿ ಶೇಪನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಕೇಲಲ್ಲಾದರೂ ಮಾಡ್ಕೊಳ್ಳಿ. ಈ ರೀತಿ ಶೇಪ್ನ ಮಾಡ್ಕೊಬಿಟ್ಟು ಮೇಲ್ಗಡೆ ಈ ಥರ ಲೈಟಾಗಿ ಕರ್ವ್ ಶೇಪಲ್ಲಿ ತೊಗೊಬನ್ನಿ. ಲೈಟಾಗಿ ಈ ಥರ ಶೇಪ್ ತೊಗೊಬಿಟ್ಟು ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಆಮೇಲೆ ಒಂದು ಹಾಫ್ ಇಂಚಷ್ಟು ಒಂದು ಲೈನನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ 1/2 ಇಂಚ್ ಬರೋಷ್ಟು ಒಂದು ಲೈನನ್ನು ಹಾಕ್ಕೊಳ್ಳಿ. ಆಮೇಲೆ ಈ ರೀತಿ ಜಾಯಿನ್ ಮಾಡ್ಕೊಬಿಟ್ಟು ಒಂದು ಕಟ್ ಮಾಡಿರೋ ಅಂಥ ಸ್ಕ್ಯಾಲಪ್ ಡಿಸೈನ್ ಪೇಪರನ್ನು ತಗೊಂಡು ಈ ರೀತಿ ಸ್ಕ್ಯಾಲಪ್ ಶೇಪನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಸ್ಕ್ಯಾಲಪ್ ಶೇಪ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ಅದು ನಾನು ಡೀಟೇಲಿಂಗಾಗಿ ವಿಡಿಯೋನ ಮಾಡಾಕ್ತೀನಿ. ಸೊ ಈ ರೀತಿ 3 ಕರ್ವನ್ನು ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಟ್ಕೋಬೇಕು. ಆಮೇಲೆ ಮೇಲ್ಗಡೆ ಒಂದು 1/4 ಇಂಚಷ್ಟು ಈ ರೀತಿ ಲೈನನ್ನು ಹಾಕ್ಕೊಳ್ಳಿ. ಆ 1/4 ಇಂಚ್ ಬಿಟ್ಟು ಕಟ್ ಮಾಡಬೇಕು. 1/4 ಇಂಚ್ ಬಿಟ್ಬಿಟ್ಟು ಈ ರೀತಿ ಲೈಟಾಗಿ ಶೇಪನ್ನು ಕೊಟ್ಕೊಂಡು ನಿಧಾನಕ್ಕೆ ಕರ್ವನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಬರೋ ಥರ ನಿಧಾನಕ್ಕೆ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಕು ಶೇಪು ರೆಡಿ ಆಗುತ್ತೆ. ಸೊ ಇದನ್ನು ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಂಡ್ಬಿಟ್ರೆ ಸೆಂಟ್ರ್ ಪಾಯಿಂಟಲ್ಲಿ ಈಸಿಯಾಗಿ ಇಟ್ಕೋಬೋದು. ಇವಾಗ ಎಕ್ಸ್ಟ್ರಾ ಕ್ಲಾತನ್ನು ತೊಗೊಳ್ಳಿ. ಆ ಕ್ಯಾನ್ವಾಸ್ ಏನು ನೆಕ್ ಡಿಸೈನ್ ಮಾಡಿರ್ತೀವಲ್ವ ಅದನ್ನು ಈ ರೀತಿ ಇಟ್ಕೊಬಿಟ್ಟು ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ತೊಗೊಳ್ಳಿ. 1/2 ಇಂಚ್ 3/4 ಇಂಚ್ವರೆಗೂ ಕ್ಲಾತ್ ಎಕ್ಸ್ಟ್ರಾ ಬರೋ ಥರ, ಯಾಕಂದರೆ ಅಲ್ಲಿ ಫೋಲ್ಡ್ ಮಾಡಬೇಕು ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ. ಸೊ ಈ ರೀತಿ ಇಟ್ಕೊಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಆಮೇಲೆ ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ್ಮೇಲೆ ಸೆಂಟ್ರಲ್ಲಿ ಒಂದು ಲೈನನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ಲಾತಲ್ಲೂ ಏನು ಸೆಂಟ್ರ್ ಫೋಲ್ಡ್ ಮಾಡಿ ಐರನ್ ಮಾಡಿರ್ತೀವಲ್ಲ ಆ ಪ್ಲೇಸ್ಗೆ ಬರೋ ಥರ ಇಟ್ಕೊಬಿಟ್ಟು ಪ್ರೆಸ್ ಮಾಡ್ಕೊಬಿಡಿ ಐರನಲ್ಲಿ. ಪೇಪರ್ ಕ್ಯಾನ್ವಾಸ್ ತೊಗೊಂಡಿರೋದು ಪೇಸ್ಟಿಂಗ್ ಕ್ಯಾನ್ವಾಸ್ ಅಂತಲೂ ಅಂತಾರೆ ಇದನ್ನು. ಸೊ ಅದನ್ನು ತೊಗೊಬಿಟ್ಟು ಈ ರೀತಿ ಕ್ಲೀನಾಗಿ ಐರನ್ ಮಾಡ್ಕೊಬಿಡಿ. ಫುಲ್ ಅಟ್ಯಾಚ್ ಆಗೋವರೆಗೂ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಅಟ್ಯಾಚ್ ಆಗಿಲ್ಲ, ಅದಕ್ಕೆ ಇನ್ನೊಂದು ಸಾರಿ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಎಲ್ಲೂ ರಿಂಕಲ್ ಬರದೇ ಇರೋ ಥರ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾನ್ವಾಸ್ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಈಗ ಆ ಸೈಡ್ ಈ ಸೈಡು 1-1.5 ಇಂಚಷ್ಟು ಕ್ಲಾತನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಕಟ್ ಮಾಡ್ಕೊಳ್ಳಿ. 1 ಇಂಚ್ ಬಿಟ್ಟು ನಡೆಯುತ್ತೆ ಫೋಲ್ಡ್ ಮಾಡೋದಕ್ಕೋಸ್ಕರ. ಕೆಳಗಡೆ ಆ್ಯಕ್ಚುಲಿ ಕ್ಲಾತ್ ಸಿಕ್ಕಿಲ್ಲ ನನಗೆ, ಇಲ್ಲಿಲ್ಲ ಅಂದರೆ 1 ಇಂಚ್ವರೆಗೂ ಕ್ಲಾತ್ನ ಬಿಟ್ಕೋಬೋದು ಕೆಳಗಡೆ ಕೂಡ. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಇವಾಗ ನೋಡಿಸ್ತಾ ಇದ್ದೀನಿ ನೋಡಿ, ಈ ರೀತಿ. ಆಮೇಲೆ ಸ್ಟಿಚ್ ಹಾಕ್ಕೊಬಿಡಿ. ಐರನ್ ಮಾಡೋದ್ರಿಂದ ನೀಟಾಗಿ ಫಿನಿಶ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಸ್ಕ್ಯಾಲಪ್ ಕಟ್ ವರ್ಕ್ ಡಿಸೈನ್ಸ್ಗೆಲ್ಲನೂ ಐರನ್ ಕಂಪಲ್ಸರಿ ಬೇಕು, ಇಲ್ಲ ಅಂದರೆ ಸ್ಕ್ಯಾಲಪ್ ನೀಟಾಗಿ ಕುತ್ಕೊಳ್ಳೋದೇ ಇಲ್ಲ. ಈ ರೀತಿ ಐರನ್ ಮಾಡ್ಕೊಬಿಡಿ. 4 ಕಡೆನೂ ಅಲ್ಲ, 3 ಸೈಡ್ ಮಾಡ್ಕೊಳ್ಳಿ. 4 ಕಡೆ ಅಂತ ಇದ್ದೀನಿ ನೋಡಿ. 3 ಸೈಡು ಐರನ್ ಮಾಡ್ಕೊಬಿಟ್ಟು ಮೇಲ್ಗಡೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಕ್ಯಾಲಪ್ ಹತ್ರ ಡಬಲ್ ಸ್ಕ್ಯಾಲಪ್ ಪೇಪರನ್ನು ಅಟ್ಯಾಚ್ ಮಾಡಿದ್ದೇನೆ. ಅಲ್ಲಿ ಸ್ವಲ್ಪ ಐರನ್ ಮಾಡೋವಾಗ ಬರ್ನ್ ಆಗೋಯ್ತು. ಮತ್ತು ಯಾಕೆ ಈ ಥರ ಎಕ್ಸ್ಟ್ರಾ ಬಂದಿದೆ ಅಂದ್ಕೋಬೇಡಿ. ಡಬಲ್ ಕ್ಯಾನ್ವಾಸನ್ನು ಸ್ಕ್ಯಾಲಪ್ ಹತ್ರ ಮಾತ್ರ ಅಟ್ಯಾಚ್ ಮಾಡಿದ್ದೇನೆ. ಸೊ ಇವಾಗ ಮೇನ್ ಸ್ಯಾರಿ ಕ್ಲಾತನ್ನು ತೊಗೊಂಡು
ಸೆಂಟ್ರಲ್ ಲೈನ್ ಹಾಕ್ಕೊಬಿಟ್ಟು ನಾವೇನು ಲೈನಿಂಗ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಮಾರ್ಕನ್ನು ಹಾಕ್ಕೊಬಿಟ್ಟು ಫುಲ್ ಸೆಂಟ್ರಲ್ಲಿ ಈ ರೀತಿ ಇಟ್ಕೊಬಿಟ್ಟು ಗುಂಪಿನಾದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಪೂರ್ತಿಯಾಗಿ ಔಟ್ಲೈನ್ ಫುಲ್ ಸ್ಟಿಚ್ ಮಾಡ್ಕೊಬಿಡಿ, ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ನೀಟಾಗಿ ಲೈನಿಂಗ್ ಪೂರ್ತಿ ಸ್ಟಿಚ್ ಮಾಡ್ಕೊಬಿಡಿ. ಲೈನಿಂಗು ಮೇನ್ ಕ್ಲಾತ್ ಎರಡೂ ಕೂಡ ಕಂಪ್ಲೀಟಾಗಿ ಸ್ಟಿಚ್ ಆಗೋಗಬೇಕು. ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಕಟ್ ಮಾಡಾಕಿ. ಸೊ ಇವಾಗ ಎಕ್ಸ್ಟ್ರಾ ಇರೋವಂಥ ಕ್ಲಾತ್ನೆಲ್ಲನೂ ಕಟ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ಮತ್ತು ಮೇನ್ ಕ್ಲಾತ್ ಕಟ್ ಆದರೆ ಕಷ್ಟ. ಆಮೇಲೆ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಸೆಂಟ್ರಲ್ಲಿ ನಾಚು ಹಾಕ್ಕೊಂಡು ಸೈಡ್ ಸ್ಟಿಚ್ಚಲ್ಲಿರೋವಂಥ ನಾಚನ್ನೆಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಬಂದಿದೆಯೇ ಇಲ್ವಾ ಅಂತ ಇನ್ನೊಂದು ಸಾರಿ ನೀಟಾಗಿ ನೋಡಿಕೊಂಡು, ಒಂಚೂರು ಹೆಚ್ಚು ಕಡಿಮೆ ಇದೆ ಸ್ವಲ್ಪ ಶೇಪ್ ತೆಕ್ಕೊಳ್ಳಿ. ನಂದು ಇಲ್ಲಿ ಕರೆಕ್ಟಾಗೇ ಬಂದಿದೆ, ನಾನೇನು ಎಕ್ಸ್ಟ್ರಾ ಏನೂ ತೆಗಿಯೋಕ್ಕೆ ಹೋಗಿಲ್ಲ. ಆಮೇಲೆ ನಾವೇನು ಪೇಪರ್ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿ ಡಿಸೈನ್ ಮಾಡಿರ್ತೀವಲ್ಲ, ಮೇಲ್ಗಡೆ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ ಅದನ್ನು ಕಟ್ ಮಾಡಾಕ್ಬಿಡಿ. ಅದ್ರದ್ದು ಈ ರೀತಿ ಸೆಂಟ್ರಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ, ಕೆಳಗಡೆ ಈ ರೀತಿ ಇಟ್ಕೊಬಿಟ್ಟು ಸೆಂಟ್ರಲ್ ಮೇಲ್ಗಡೆ ಕರೆಕ್ಟಾಗಿ ಮೇಲ್ಗಡೆ ಅಲ್ಲೇ ಬರಬೇಕು. ಸೆಂಟ್ರಲ್ಲಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಫುಲ್ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ಮೇಲೆ ಮೇಲ್ಗಡೆಯಿಂದ ಒಂದು ಟೆನ್ಷನಷ್ಟು ಸ್ಟಿಚ್ಚನ್ನು ಹಾಕ್ಕೊತ ಬನ್ನಿ. ಈ ಎಲ್ಲಿ ಎಂಡ್ ಆಗಿರುತ್ತಲ್ಲ ಅಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ, ಅಲ್ಲಿ ಹೀಗೇನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀಟಾಗಿ ಒಂದು ಸ್ವಲ್ಪ ಸ್ಕೆಚ್ ಪೆನ್ನು ಏನಾದರೂ ತೊಗೊಂಡು ಎಷ್ಟು ಪಾಯಿಂಟಿಗೆ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ರೀತಿ ಮಾರ್ಕ್ ಹಾಕ್ಕೊಬಿಡಿ. ನೀಟಾಗಿ ಬರುತ್ತೆ. ಅಗಲ ಸರಿ ಬಿಚ್ಚೋದು ಅದೆಲ್ಲ ಕೆಲಸನೇ ಇರಲ್ಲ. ಈ ರೀತಿ ಕ್ಲೀನಾಗಿ ಮಾರ್ಕ್ ಹಾಕ್ಕೊಬಿಟ್ಟು ಆಮೇಲೆ ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ. ನಿಧಾನಕ್ಕೆ ಸ್ಟಿಚ್ಚನ್ನು ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಕರ್ವ್ ಇರೋ ಹತ್ರ ಎಲ್ಲನೂ ಸೂಜಿನ ಆ ಥರ ನಿಲ್ಲಿಸ್ಬಿಟ್ಟು ನಿಧಾನಕ್ಕೆ ಟರ್ನ್ ಮಾಡ್ಕೋಬೇಕು. ಇಲ್ಲಿ ಲಾಂಗ್ ಸ್ಟಿಚ್ ಇಡಬೇಡಿ, ಟೈಟ್ ಸ್ಟಿಚ್ಚನ್ನು ಇಡಿ. ಆಮೇಲೆ ಮತ್ತೆ ಈ ರೀತಿ ಕರ್ವ್ ಶೇಪನ್ನು ಹಾಕ್ಕೊಂಡು ಅಲ್ಲಿ ಸೂಜಿನ ನಿಲ್ಲಿಸ್ಬಿಟ್ಟು ಕಂಪ್ಲೀಟಾಗಿ ರೆಡಿ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಒಂದು 1/4 ಇಂಚ್ ಇರೋ ಅಷ್ಟು ಮಿಕ್ಕಿದ್ದೆಲ್ಲ ಕ್ಲಾತನ್ನು ಎಕ್ಸ್ಟ್ರಾ ಇರೋ ಕ್ಲಾತನ್ನು ನೆಕ್ಕದು ಕಟ್ ಮಾಡಾಕಿ. ಈ ರೀತಿ ಎಲ್ಲ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಬಿಟ್ಟು ಇನ್ನೊಂದು ಚೂರು ಎಕ್ಸ್ಟ್ರಾ ಇದೆ, ನಾನು ಇನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ. ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಸೈಡಲ್ಲಿ ಈ ರೀತಿ ಕಚ್ಚನ್ನು ಕೊಡಿ. ಎಲ್ಲಿ ಕರುವು ಬಂದಿದೆಯಲ್ವ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಎಲ್ಲೆಲ್ಲಿ ಕರುವು ಬಂದಿದೆ ಅಲ್ಲಿ ಕಚ್ಚನ್ನು ಕೊಟ್ಬಿಟ್ಟು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ದೊಡ್ಡ ಸ್ಟಿಚ್ ಇಡಬೇಡಿ, ಚಿಕ್ಕ ಸ್ಟಿಚ್ಚನ್ನು ಇಡಿ ಅಂತ ಹೇಳಿದ್ದು. ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರಬೇಕು. ಆಮೇಲೆ ಸಿಲ್ಕ್ ಕ್ಲಾತ್ ಇದ್ದರೆ ಎಳೆ ಬಂದುಬಿಡುತ್ತೆ ಆಚೆಗೆ, ಅದಕ್ಕೋಸ್ಕರನೇ ಚಿಕ್ಕ ಸ್ಟಿಚ್ಚನ್ನು ಇಡಬೇಕು. ಈ ರೀತಿ ಆದಮೇಲೆ ಕ್ಲೀನಾಗಿ ಕೈಯೆಲ್ಲ ಈ ರೀತಿ ಅನ್ಕೋಬಿಟ್ಟು ನೋಡಿ, ಎಲ್ಲಾದರೂ ಕರು ಬಂದಿಲ್ಲ ಅಂದರೆ ಇನ್ನೊಂದು ಸಾರಿ ಬೆರಳನ್ನು ಈ ರೀತಿ ಅಂದ್ಕೊಂಡು ನೀಟಾಗಿ ಸ್ಟಿಫಾಗಿ ಇದು ಮಾಡ್ಕೊಳ್ಳಿ. ಕ್ಯಾನ್ವಾಸ್ ನೀಟಾಗಿ ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬಂದೇ ಬರುತ್ತೆ ಕರ್ವು. ಆಮೇಲೆ ಮೇಲ್ಗಡೆ ಐರನ್ ಮಾಡ್ಕೊಳ್ಳಿ, ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ಥರ ಮೇಲ್ಗಡೆ ನೀಟಾಗಿ ಐರನನ್ನು ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡಾದಮೇಲೆ ಒಂದು 2-3 ಸಾರಿ ಐರನ್ ಮಾಡ್ಕೊಳ್ಳಿ, ನೀಟಾಗಿ ಸ್ಟಿಫಾಗಿ ಬರುತ್ತೆ. ಐರನ್ ಎಲ್ಲ ಆದಮೇಲೆ ಇವಾಗ ಸ್ಯಾರಿ ಕಲರ್ ಕ್ಲಾತನ್ನು ತೊಗೊಬಿಟ್ಟು ಈ ರೀತಿ ಸ್ಕ್ವೇರಾಗಿ ಫೋಲ್ಡ್ ಮಾಡ್ಕೊಬಿಟ್ಟು ಸುತ್ತು 4 ಇಂಚ್ ಬರೋ ಥರ ಮಾರ್ಕನ್ನು ಹಾಕ್ಕೊಳ್ಳಿ. ಸುತ್ತು 4 ಇಂಚ್ ಬರೋ ಥರ ಮಾರ್ಕನ್ನು ಹಾಕ್ಕೊಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಎಷ್ಟು ಸ್ಕ್ಯಾಲಪ್ ಇದೆಯೋ ಅಷ್ಟು ಪೋಟ್ಲಿ ಬಟನ್ ಬರೋ ಥರ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಪೋಟ್ಲಿ ಬಟನ್ಗೆ ಥರ್ಮಾಕೋಲ್ ಬಾಲ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಬೀಡ್ ಇದ್ದರೂ ಬೀಡ್ಸ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಸ್ಪಂಜ್ನೂ ಕಟ್ ಮಾಡಿಕೊಂಡು ರೋಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೋಬೋದು. ಇಲ್ಲಿ ಥರ್ಮಾಕೋಲ್ ಬಾಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ ದಾರನೆಲ್ಲ ಸುತ್ತಬಿಟ್ಟು ಹೂವು ಕಟ್ತೀವಲ್ಲ ಆ ಥರ ಕಟ್ಕೊಬಿಟ್ಟು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಸಿಲ್ಕ್ ಕ್ಲಾತ್ ಆಗಿರೋದ್ರಿಂದ ಎಳೆ ಬರ್ತಾ ಇರುತ್ತೆ. ಈ ರೀತಿ ಪ್ರತಿಯೊಂದನ್ನು ಸ್ಟಿಚ್ ಮಾಡ್ಕೊಳ್ಳಿ.
ಅರ್ಥ ಆಗದ್ರೆ ಸ್ವಲ್ಪ ಬ್ಯಾಕ್ ಹೋಗಿಬಿಟ್ಟು ನಿಧಾನಕ್ಕೆ ನೋಡಿ ಅರ್ಥ ಆಗುತ್ತೆ. ಈ ರೀತಿ ನಿಧಾನಕ್ಕೆಲ್ಲನೂ ಸ್ಟಿಚ್ ಮಾಡಿಕೊಂಡು ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಎಲ್ಲಿ ಸ್ಕ್ಯಾಲಪ್ ಬಂದಿರುತ್ತೋ ಬ್ಲೌಸ್ಗೆ ನೆಕ್ ಹತ್ರ ಅಲ್ಲಿ ಮಾತ್ರ ಲೈಟಾಗಿ ರಫ್ ಮಾಡಿ. ಅದೇ ಥರ ಪ್ರತಿಯೊಂದು ಕರು ಶೇಪ್ ಬಂದಿದೆಯಲ್ಲ ಅಲ್ಲಿ ಪ್ರತಿಯೊಂದು ಕಡೆನೂ ಈ ರೀತಿ ಇಟ್ಬಿಟ್ಟು ಪೋಟ್ಲಿ ಬಟನ್ನ ಇಟ್ಬಿಟ್ಟು ಈ ರೀತಿ ರಫ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನೆಲ್ಲನೂ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದೇ ಥರ ಎಷ್ಟು ಸ್ಕ್ಯಾಲಪ್ ಇದೆ ಅಷ್ಟು ಸ್ಕ್ಯಾಲಪ್ಗೂ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಬಿಡಿ ಎಂಡ್ವರೆಗೂ. ಈ ರೀತಿ ಎಲ್ಲ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಹಿಂದ್ಗಡೆ ಇರೋವಂಥ ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಹೆಮ್ಮಿಂಗ್ ಮಾಡ್ಕೋಬೇಕು. ಆಮೇಲೆ ಬಾಟಮಲ್ಲಿ 1 ಇಂಚಷ್ಟು ಕ್ಲಾತನ್ನು ಕಟ್ ಮಾಡ್ಕೊಬಿಟ್ಟು ಬಾಟಮ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಕ್ಲಾತ್ ಕಟ್ ಮಾಡಿಕೊಂಡು ಕೆಳಗಡೆನೂ ಬಾಟಮಲ್ಲಿ ಥ್ರೆಡ್ ಪೈಪಿಂಗನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಥ್ರೆಡ್ ಪೈಪಿಂಗನ್ನು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಕ್ಲಾತ್ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಬಿಟ್ಟು ಆಮೇಲೆ ಅದನ್ನು ಮೇನ್ ಕ್ಲಾತ್ ಮೇಲೆ ಈ ರೀತಿ ಬೋರ್ಲ್ ಹಾಕ್ಕೊಳ್ಳಿ. ನೋಡಿದ್ರೆ ಅರ್ಥ ಆಗಿಬಿಡುತ್ತೆ. ಹೀಗೆ ಇರುತ್ತಲ್ವ ಸ್ಯಾರಿ ಕ್ಲಾತು ಆ ಬ್ಲೌಸು ಅದ್ರ ಮೇಲ್ಗಡೆ ಈ ರೀತಿ ಬೋರ್ಲನ್ನು ಹಾಕ್ಕೊಳ್ಳಿ. ಕ್ಲಾತು ನಾವು ಸ್ಟಿಚ್ ಮಾಡಿರೋದು ಕೆಳಗಡೆ ಇರಬೇಕು. ಈ ರೀತಿ ಹಾಕೋಬಿಟ್ಟು ನಾವು ಸ್ಟಿಚ್ ಏನು ಮಾಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತ ಬನ್ನಿ. ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಈ ರೀತಿ ಥ್ರೆಡ್ ಪೈಪಿಂಗ್ ಕಾಣಿಸುತ್ತೆ. ಕ್ಲೀನಾಗಿ ಇದು ಮಾಡ್ಕೊಬಿಟ್ಟು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ತೋರಿಸ್ತೀನಿ. ಈ ರೀತಿ ಮಾಡ್ಕೊಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ಯಾಮ್ರಾ ಟರ್ನ್ ಆಗಿ ಹೋಗ್ಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಸೊ ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಕಟ್ ಮಾಡಾಕು. ನಾವು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಏನು ಕ್ಲಾತ್ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಿದಾಗ ಪೈಪಿಂಗ್ ಈ ಥರ ಎಡ್ಜಲ್ಲಿ ಕಾಣಿಸುತ್ತೆ. ಆ ರೀತಿ ಮಾಡ್ಕೊಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಮೇಲ್ಗಡೆ ಒಂದು. ಇದಕ್ಕೆ ಬೇಕಾದ್ರೆ ಬಾಟಮಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಹಾಕೋದು ಅಂತ ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಇನ್ ಕೇಸ್ ಏನಾದರೂ ನಿಮಗೆ ಬೇಕಿದ್ದರೆ ಡಿಟೇಲಿಂಗಾಗಿ. ಸೊ ಈ ರೀತಿ ಬಾಟಮಲ್ಲೂ ಥ್ರೆಡ್ ಪೈಪಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ಕೆಳಗಡೆ ಸೆಂಟ್ರ್ ಡಾಟ್ ಪಾಯಿಂಟ್ಸ್ ಏನಿದೆಯಲ್ಲ ಎರಡು ಕಡೆನೂ ಈ ರೀತಿ ಸ್ಟಿಚ್ ಮಾಡ್ಕೊಬಿಡಿ. ಸೊ ಬ್ಯಾಕ್ ನ್ಯೂ ಸ್ಕ್ಯಾಲಪ್ ಪೋಟ್ಲಿ ಬಟನ್ ಡಿಸೈನ್ ರೆಡಿ ಆಗುತ್ತೆ. ಈ ರೀತಿ ಎರಡು ಕಡೆನೂ ರಫ್ ಮಾಡ್ಕೊಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಬಿಡಿ. ಸೊ ಇವಾಗ ಡಿಸೈನ್ ರೆಡಿ ಆಯಿತು. ಇದಾದಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಟರ್ನ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಫೈನಲ್ ಲುಕ್ ಈ ಥರ ಇದೆ. ಇಂತಹ ಹೊಸ ಡಿಸೈನ್ಗಾಗಿ ವಸುಮಹಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.